ಕಾನೂನಿನ ಆಯಾಮದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಶೇಜೇಶ್ವರ್, ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು, ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಬಹುಶಃ ಇಲ್ಲಿ ನಿಧಿ ಸಿಕ್ಕ ನಂತರ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರೋದು ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಇಲ್ಲೊಂದಿಷ್ಟು ಕಾನೂನಿನ ವಿಚಾರಗಳಿದಾವೆ. ನೀವೇ ಅದರ ಕ್ಲಾರಿಟಿ ಕೊಟ್ಟರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಈಗ ನನ್ನ ಹೆಸರಲ್ಲಿ RTC ಇದೆ. ನಾನು ಒಂದು ಮನೆ ಕಟ್ಟೋದಕ್ಕೆ ಪಾಯ ತೆಗಿತಾ ಇದ್ದೀನಿ. ಆಗ ನಿಧಿ ಸಿಕ್ತು ಅಂತ ಅನ್ಕೊಳ್ಳೋಣ. ಅದು ಯಾರಿಗೆ ಸೇರಿದ್ದು? ನನಗೆ ಸೇರಿದ್ದ, ಸರ್ಕಾರಕ್ಕೆ ಸೇರಿದ್ದ? ಸರ್ಕಾರಕ್ಕೆ ಸೇರಿದ್ದು ಸರ್. ಅದಕ್ಕೆ ಏನು ಮಾನದಂಡ, ಅಂದ್ರೆ ಯಾವ ರೀತಿ ಸರ್ಕಾರ ಅದನ್ನ ಪಡ್ಕೊಳ್ಳುತ್ತೆ, ಏನ್ ನಿಯಮ ಅಂತ? ಸರ್ ಅದು ನಮ್ಮದು ಟ್ರೆಜರ್ ಆ್ಯಕ್ಟ್ 1962 ಇದೆ ಸರ್. ಆ 62 ಇದ್ರ ಪ್ರಕಾರ ಡೆಪ್ಯೂಟಿ ಕಮಿಷನರ್ ಗಮನಕ್ಕೆ ತಂದು ಡೆಪ್ಯೂಟಿ ಕಮಿಷನರ್ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ ಸರ್. ಹ್ಯಾಂಡ್ ಓವರ್ ಮಾಡ್ಕೊಂಡು ನಂತರ ಅದು ಜಿಲ್ಲಾಡಳಿತ ವತಿಯಿಂದ ಅದು ಪ್ರೋಸೆಸ್ ಆಗ್ತದೆ ಸರ್. ಅಂದ್ರೆ ಇಷ್ಟು ಅಡಿ ಆಳದಲ್ಲಿ ಸಿಗಬೇಕು ಈ ರೀತಿ ಏನಾದರೂ ನಿಯಮ ಹೇಳುತ್ತಾ, ಅಥವಾ ಜಾಗದಲ್ಲಿ ಸಿಕ್ಕ ಎಲ್ಲಾ ವಸ್ತುಗಳು ಸರ್ಕಾರಕ್ಕೆ ಸೇರಿದ್ದು ಅಂತ? ಸರ್ ಅಂದರೆ ಭೂಮಿಗೆ ಅಂಟಿಕೊಂಡಂತೆ 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿರ್ತಕ್ಕಂಥ ಎಲ್ಲ ಇದನ್ನು ಅವರಿಗೆ ಸೇರುತ್ತೆ, ಸರ್ಕಾರಕ್ಕೆ ಸೇರುತ್ತೆ ಸರ್. ಈಗ ನನ್ನ ಪೂರ್ವಜರದ್ದು ಅಂತ ಅನ್ಕೊಂಡ್ರೆ, ನನ್ನ ಪೂರ್ವಜರು, ನನ್ನ ಮುತ್ತಾತ ಯಾರೋ ಎತ್ತಿಟ್ಟಿದ್ದಾರೆ, ಮನೆ ರಿಪೇರಿ ಮಾಡುವಾಗ ಸಿಕ್ತು, ನನ್ನ ಪೂರ್ವಜರದ್ದಾಗಿದ್ರೆ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು ನಾನು? ಅಲ್ಲ ಸರ್, ಅದನ್ನು ಸರ್ಕಾರಕ್ಕೆ ಕೊಟ್ಬಿಟ್ಟು ಅದು ಏನಾಯಿತು ಅದರ ಕಾನೂನು ಅಡಿಯಲ್ಲಿ ಕ್ಲೈಮ್ ಮಾಡ್ಕೊಬೋದು ಸರ್ ಅದು. ಈಗ ನನ್ನ ಪೂರ್ವಜರ ಮುತ್ತಾತರ ಕಾಲದಕ್ಕೆ ನಾನು ಡಾಕ್ಯುಮೆಂಟ್ ಎಲ್ಲಿಂದ ತರಲಿ ಶೇಜೇಶ್ವರ್ ಅವರೇ? ಸರ್ ಈಗ ನನ್ನ ಮುತ್ತಾತ ಯಾರೋ ಎತ್ತಿಟ್ಟ ದುಡ್ಡು, ಎತ್ತಿಟ್ಟ ಬಂಗಾರ ಅಂತ ಅನ್ಕೊಳ್ಳೋಣ, ಅದು ನನ್ನ ಮುತ್ತಾತ ಎತ್ತಿಟ್ಟಿದ್ದು ಅನ್ನೋದಕ್ಕೆ ನಾನು ಡಾಕ್ಯುಮೆಂಟ್ ಎಲ್ಲಿಂದ ತರಲಿ? ಅಲ್ಲ, ಈಗ ಅದನ್ನ ಅವರು ವಂಶ ಪರಂಪರೆ ಬಳಸ್ಕೊಂಡು ಬರ್ತಾ ಇರ್ತಾರಲ್ವ ಸರ್, ಅದನ್ನ ವಂಶ ಪರಂಪರೆ ಬಳಸ್ಕೊಂಡು ಬರ್ತಿರ್ತಾರೆ, ಅವ್ರ ಗಮನಕ್ಕೆ ಇರುತ್ತೆ. ಈಗ ಅವ್ರ ಗಮನಕ್ಕೆ ಇಲ್ಲದೆ ಭೂಮಿ ಒಳಗೆ ಸಿಗ್ತತ್ತಲ್ಲ ಸರ್, ಅದಕ್ಕೋಸ್ಕರನೇ ನಾವು ನಿಧಿ ಅನ್ನೋದು. ಈಗ ಆಕಸ್ಮಿಕವಾಗಿ ಸಿಗ್ತಕ್ಕಂಥದ್ದೆಲ್ಲ ನಿಧಿ ವ್ಯಾಪ್ತಿ ಒಳಗೆ ಬರುತ್ತೆ ಸರ್. ಅಂದ್ರೆ ನನಗೆ ಅರಿವಿಗೆ ಬಾರದೆ ಯಾವುದೋ ಒಂದು ಆಸ್ತಿ ನನ್ನ ಜಾಗದಲ್ಲಿ ಇದೆ ಅಂತ ಆದ್ರೆ ಅದು ಸರ್ಕಾರಕ್ಕೆ ಸೇರಿದ್ದು, ಅದನ್ನ ನಿಧಿ ಅಂತ ಕನ್ಸಿಡರ್ ಮಾಡ್ತೀರಿ? ಹೌದು ಸರ್, ಹೌದು ಸರ್. ಈಗ ನನ್ನ ಜಾಗದಲ್ಲಿ ನಿಧಿ ಸಿಕ್ತು ಅಂತ ಅನ್ಕೊಳ್ಳೋಣ ಶೇಜೇಶ್ವರ್ ಅವರೇ, ಒಂದು 500 ಗ್ರಾಮ್ ಚಿನ್ನಾಭರಣಗಳು ಸಿಕ್ತು ಅಂತ ಅನ್ಕೊಳ್ಳೋಣ. ಹಾಂ ಸರ್. ಅದರಿಂದ ಜಾಗದ ಮೂಲ ಮಾಲೀಕನಿಗೆ ಏನಾದರೂ ಸರ್ಕಾರ ಪರಿಹಾರ ಅಂತ ಕೊಡುತ್ತಾ, ಅಥವಾ ಅದರಲ್ಲಿ ಇಷ್ಟು ಶೇರ್ ಅಂತ ಏನಾದರೂ ಕೊಡುತ್ತಾ? ಸರ್ ಅದು ಈಗ ಡೆಪ್ಟಿ ಕಮಿಷನರು ಹ್ಯಾಂಡ್ ಓವರ್ ಮಾಡ್ಕೊಂಡಾದ್ಮೇಲೆ ಅದು ಮೌಲ್ಯಮಾಪನ ಮಾಡಿ ಅದರಲ್ಲಿ 1/5 ಭಾಗ ಕೊಡೋದಕ್ಕೆ ಅವಕಾಶ ಇದೆ ಸರ್. ಅವರು ಮೌಲ್ಯಮಾಪನ ಮಾಡಿ ಅದನ್ನು ಡಿಸೈಡ್ ಮಾಡ್ತಾರೆ ಸರ್. ಈಗ 10 ಲಕ್ಷದ ಮೌಲ್ಯ ಅಂತ ಆದ್ರೆ 2 ಲಕ್ಷ ಸಿಗತ್ತೆ ಅಂತನಾ? 5/1 ಅಂತಂದ್ರೆ ಸರ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. 5/1 ಭಾಗ ಅಂತ ಮೌಲ್ಯ ಹೇಗೆ ನಿರ್ಧರಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಸರ್ ಅದು. ಮೌಲ್ಯದ 5/1 ಭಾಗ ಕನ್ಫರ್ಮ್ ಸರ್ ಅದು? ಹೌದು ಸರ್, ಕನ್ಫರ್ಮ್ ಸರ್. ಯಾಕಂತಂದ್ರೆ ನಾನು ಮತ್ತೊಂದು ಆಯಾಮದಲ್ಲಿ ಕೇಳಿದಾಗ 50% ಅಂತ ಹೇಳಿದ್ರು. 50% ಅಥವಾ 5/1 ಭಾಗನ? ಸರ್ ನನಗೆ ಈಗ ಆ್ಯಕ್ಟಲ್ಲಿ ನೋಡ್ತಾ ಇದ್ದೀನಿ 5/1 ಭಾಗ ಇದೆ ಸರ್ ಆ್ಯಕ್ಟಲ್ಲಿ, ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಸರ್, ಪೂರ್ವಜರ ಬಂಗಾರ, ಪೂರ್ವಜರ ಆಸ್ತಿ ಅಥವಾ ನಿಧಿ, ಇದರ ವ್ಯತ್ಯಾಸವನ್ನು ಹೇಗೆ ಕಂಡುಕೊಳ್ಳೋದು? ಈಗ ಪುರಾತತ್ವ ಇಲಾಖೆ ಅಂತ ಆದರೂ ಕೂಡ ಸರ್, ನಿಧಿ ಅಂತಕ್ಕಂಥದ್ದು ಆಕಸ್ಮಿಕವಾಗಿ ಸಿಗ್ತಕ್ಕಂಥದ್ದು ಸರ್. ಎಷ್ಟು ವರ್ಷದ ಹಿಂದಿನದ್ದು ಅಂತ ಏನಾದರೂ ಲೆಕ್ಕಾಚಾರ ಇರುತ್ತೆ? ವಂಶ ಪರಂಪರೆ. ಈಗ ಎಷ್ಟು ವರ್ಷದ ಹಿಂದಿನದ್ದು ಅಂತ? 100 years ಓಲ್ಡ್ ಸರ್. 100 ವರ್ಷಕ್ಕಿಂತ ಹಿಂದಿಂದು ಸರ್. ಈಗ ಲಕ್ಕುಂಡಿ ಕೇಸಿಗೆ ಬರೋಣ ಶೇಜೇಶ್ವರ್ ಅವರೇ. ಅಲ್ಲಿ ಈಗ ನಿಧಿ ಸಿಕ್ತು, ಮುಂದಕ್ಕೆ ನೀವು ಉತ್ಖನನ ಮಾಡೋದಕ್ಕಿದ್ದೀರಾ? ಉತ್ಖನನ ಮಾಡುವಂತ ಪ್ರಕ್ರಿಯೆ ಶುರುವಾಗುತ್ತಾ ಅಲ್ಲಿ? ಸರ್ ಈಗ ನಮ್ಮ ಮಾನ್ಯ ಸಚಿವರು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತ ಮುಂದಿಂದು ನೋಡ್ತೀವಿ ಸರ್ ನಾವು.
ಉತ್ಖನನದ ಅಗತ್ಯಗಳು ಇರುತ್ತಾ ಇಂಥ ಸಂದರ್ಭದಲ್ಲಿ? ಅಂದ್ರೆ ಜನರಲ್ ಆಗಿ ಈ ರೀತಿ ನಿಧಿ ಸಿಕ್ಕಾಗ ಉತ್ಖನನಗಳನ್ನು ಮಾಡ್ತೀರಾ ನೀವು, ಮುಂದುವರಿಸ್ತೀರಾ ಅಂತ? ಸರ್ ಆಲ್ರೆಡಿ ಮಾನ್ಯ ಸಚಿವರು ಲಕ್ಕುಂಡಿಯಲ್ಲಿ ಎಕ್ಸ್ಕವೇಷನ್ ಮಾಡೋದಕ್ಕೆ ಇದು ಮಾಡಿದ್ದಾರೆ ಸರ್. ಈಗ ಎಕ್ಸ್ಕವೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ನೋಡ್ಬೇಕು ಸರ್ ನಾವು. ಈಗ ಫಸ್ಟಿಗೆ ಅದೇ ಸ್ಥಳ ಪರಿಶೀಲನೆ ಮಾಡಿ ಏನು ಮಾಡ್ಬೋದು ಏನಂತ ಈಗ ನಮ್ಮ ಮೇಲಧಿಕಾರಿ ಸಚಿವರ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದುವರಿತೀವಿ ಸರ್ ಇದ್ರ ಬಗ್ಗೆ. ಈಗ ಶೇಷೇಶ್ವರ ಅವರು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ನನ್ನ ಜಾಗದಲ್ಲಿ ನಿಧಿ ಸಿಕ್ತು ಅಂತ ಅನ್ಕೊಳ್ಳಿ, ನಿಧಿ ಸಿಕ್ಕಾಗ ನೀವು ಅದನ್ನ ಉತ್ಖನನ ಮಾಡಬೇಕು ಅಂತ ಹೊರಡ್ತೀರಿ ಸರ್. ಉತ್ಖನನ ಎಷ್ಟು ದಿನ ಬೇಕಾದ್ರೂ ನಡಿಬಹುದು. ನಾನು ಮನೆ ಕಟ್ಟೋದಕ್ಕೆ ಹೊರಟಿದ್ದೆ, ನಾನೇನು ಮಾಡ್ಲಿ? ಹೌದು ಸರ್. ಎಷ್ಟು ದಿನ ಅಂತ ಕಾಯ್ಲಿ ನಾನು? ಅದೇ ಸರಿ, ಈಗ ಅದು ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಿಬಿಟ್ಟು ಕ್ರಮ ಕೈಗೊಳ್ತೀವಿ, ಅದ್ರ ಬಗ್ಗೆ ಮಾಡಿ ಕ್ರಮ ಕೈಗೊಳ್ತೀವಿ. ಅಂದ್ರೆ ಪರ್ಯಾಯ ಭೂಮಿಯನ್ನೇನಾದ್ರೂ ಕೊಡೋದಕ್ಕೆ ಅವಕಾಶಗಳಿರುತ್ತಾ ಆ ಕುಟುಂಬಕ್ಕೆ? ಈಗ ಒಂದು ಬಡ ಕುಟುಂಬ 30-40 ಸೈಟು ಅಂತ ಅನ್ಕೊಳ್ಳೋಣ, ಅಲ್ಲೇನೋ ಸಿಕ್ತು, ನೀವು ಉತ್ಖನನ ಮಾಡಬೇಕು ಅಂತ ಬಯಸ್ತೀರಿ, ನಾನು ಮನೆ ಕಟ್ಟಬೇಕು, ನನ್ನ ಸೂರು ಕಳ್ಕೊಂಡಿದ್ದೀನಿ, ನನಗೇನು ಪರ್ಯಾಯ ವ್ಯವಸ್ಥೆ? ಅದೇ ಸರ್, ಈಗ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದನ್ನು ಮಾಡಿಕೊಟ್ಟು ನಾವು ಮುಂದುವರಿತೀವಿ ಸರ್. ಫಸ್ಟ್ ಆಫ್ ಆಲ್ ಇದು ಹೇಗೆ ನೋಡ್ಬೇಕು ಸರ್, ಇದನ್ನು ನೋಡಿ ಆದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಸರ್. ಅಂದರೆ ಕಾನೂನು ವ್ಯಾಪ್ತಿಯಲ್ಲಿ ಇಂಥದ್ದೇ ಬರುತ್ತೆ ಇದೇ ರೀತಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಇಲ್ವಾ ಶೇಷೇಶ್ವರ್ ಅವರೇ? ಅದೇ ಸರ್ ನೋಡ್ಬೇಕು. ಈಗ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರುತ್ತೆ, ಈಗ ಅಲ್ಲಿ ಏನು ಸಿಗುತ್ತೆ. ಈಗ 1962 ಆಕ್ಟ್ ಅನ್ನ ನೀವು ಕೋಟ್ ಮಾಡಿದ್ರಿ, 1962 ಆಕ್ಟ್ ಅನ್ನ ಕೋಟ್ ಮಾಡಿದ್ರಿ. ಆ ಆಕ್ಟ್ ಅಲ್ಲಿ ಇದು ಎಲ್ಲದಕ್ಕೂ ಉತ್ತರ ಇಲ್ವಾ? ಹಾಂ ಸರ್. ಈ ಗೊಂದಲಗಳಿಗೆ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ವಾ? ಇಲ್ಲ ಸರ್, ಕೆಲವೊಂದಕ್ಕೆ ಇಲ್ಲ ಸರ್. ಇಲ್ಲ ಸರ್, ಈಗ ನಾವು ಇಲ್ಲಿ ಜಿಲ್ಲಾಡಳಿತ ಜೊತೆ ಚರ್ಚೆ ಮಾಡಿ ಕೆಲವೊಂದು ಕ್ಲಿಯರ್ ಮಾಡೋದಕ್ಕೆ ಆ್ಯಕ್ಟಲ್ಲಿದೆ, ಅದು ಪ್ರಕಾರ ನಾವು ಮುಂದುವರಿತೀವಿ ಸರ್. ಎಸ್, ಥ್ಯಾಂಕ್ ಯು ಡಾಕ್ಟರ್ ಶೇಷೇಶ್ವರ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇಲ್ಲಿ ಕಾನೂನಲ್ಲಿ ಗೊಂದಲಗಳಿದ್ದಾವೆ, ಅಧಿಕಾರಿಗಳಿಗೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮುಂದೆ ಅನ್ನೋದರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ನಾನು ಅದಕ್ಕೆ ಧಾರ್ಮಿಕವಾಗಿ ಆ ಸ್ಥಳ ಇಲ್ಲಿ ಮನೆ ಕಟ್ಟಬಹುದಾ ಅಂತ ಪ್ರಶ್ನೆ ಇತ್ತು, ನಾನು ಅದಕ್ಕೆ ಉತ್ತರ ನಾನು ಹೇಳಿದೆ, ಅದಕ್ಕೆ ಉತ್ತರ ಕೊಟ್ಟೆ ನಾನು. ಅವರಿಗೆ ಸಾಂವಿಧಾನಿಕವಾದಂತಹ ಸರ್ಕಾರದಿಂದ ಏನೇನು ಆ ಭೂಭಾಗಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇರಬೇಕು ಅದೆಲ್ಲ ಅವರಿಗೆ ಇದ್ದಿದ್ದೇ ಹೌದಾದರೆ ಅವರು ಗೃಹ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿಯ ಅಪಶಕುನ ಅಲ್ಲ, ಭಯಪಡುವ ಅಗತ್ಯವೂ ಇಲ್ಲ. ಒಂದು ವಿಷಯ. ಎರಡನೇ ವಿಷಯ, ಅಲ್ಲಿ ಸಿಕ್ಕಂತಹ ಸಂಪತ್ತುಗಳನ್ನು ಸರ್ಕಾರಕ್ಕೆ ಅವರು ಒಪ್ಪಿಸಿ ಆಗಿದೆ, ಸರ್ಕಾರ ಅದನ್ನು ಪಡೆದುಕೊಂಡು ಆಗಿದೆ. ಆದರೆ ಇವರು ಅದರ ಬಗ್ಗೆ ಭಯಪಡುವಂಥ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಮತ್ತಿನ್ನು ಸರ್ಪ ಸಂಚಾರ ಮಾಡ್ತಿದೆ, ಇನ್ನೊಂದು ಮತ್ತೊಂದು, ಅದಕ್ಕೆ ಬೇರೆಯದ್ದೇ ಆದಂತಹ ಕಾರಣಗಳಿರಬಹುದು ಅನ್ನೋದು ನನ್ನ ನಂಬಿಕೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಒಂದು ಸನ್ನಿಧಾನ ಉಂಟು, ಯಾವುದೋ ಒಂದು ದೇವರ ಸನ್ನಿಧಾನ ಉಂಟು. ಅದನ್ನು ನಿಮ್ಮ ಮಾಧ್ಯಮದ ಮೂಲಕವೇ ನಾನು ತುಣುಕು ನೋಡಿದ ಒಂದು ನೆನಪು, ಲಕ್ಷ್ಮೀ ದೇವಸ್ಥಾನ. ಹಾ, ಆ ದೇವಸ್ಥಾನದ ಒಂದು ಚಿಂತನೆ, ಅಂದರೆ ಅದರ ಪೂರ್ವ ವ್ಯವಸ್ಥೆಯ ಚಿಂತನೆ ಮತ್ತೆ ಅಲ್ಲಿನ ಭೌಗೋಳಿಕವಾದಂತಹ ಚಿಂತನೆಗಳನ್ನು ಮಾಡಿ ಆ ಸಂಪತ್ತಿಗೆ ಏನು ಮೂಲ ಏನು ಅಂತ ಹುಡುಕ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದೇನು ಕೇಳಿದರೆ, ಸಾಮಾನ್ಯವಾಗಿ ಈ ಸಂಪತ್ತುಗಳನ್ನೆಲ್ಲವುದೂ ಕೂಡ ಇದು ಎಷ್ಟು ಪುರಾತನವಾದದ್ದನ್ನುವುದನ್ನು ಕೂಡ ಖಂಡಿತ ಮೌಲ್ಯಮಾಪನ ಮಾಡಬಹುದು. ಥ್ಯಾಂಕ್ ಯು ನಕ್ಷತ್ರಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.